ಹೇಳ್ರಪ್ಪ ಹೇಳ್ರು. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್. ನನ್ನ ಹತ್ರ ಕಂಟೆಂಟ್ ಇದೆ, ನನ್ನ ಇಷ್ಟಪಡ್ತಾರೆ, ಅದಕ್ಕೆ ನಂದು ಶೇರ್ ಆಗುತ್ತೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದ ಇವತ್ತಿನ ವಿಶೇಷ ಅತಿಥಿ ಕಾಂಗ್ರೆಸ್ನ ಶಾಸಕರು, ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಬಜಾರ್ ರಸ್ತೆ ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ 6 ತಿಂಗಳಾಯ್ತು. ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ ಮೇಡಮ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವು ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ನೋ ಸರ್? ಮೇಡಮ್, ನೋ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತ ಪಾಠ. ಹಾಗಾದ್ರೆ ರಾಜಕಾರಣಿ ಆಗಿ 4 ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ ಇದೆ ಅಂತ ಕಲ್ತರ? ಹೂವಿನ ಮಾರ್ಕೆಟ್ 2.5 ವರ್ಷ ಆಯ್ತು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಭರವಸೆ ಕೊಟ್ಟಿದ್ರು. ಅದನ್ನ ಏನೋ ಒಂದು ಗತಿ ಕಾಣಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಯಾಕೋ ಅದ್ರ ಬಗ್ಗೆ ಮರೆತು ಬಿಟ್ಟಿದ್ದಾರೆ, ನೆನಪು ಮಾಡಿ ಅವ್ರಿಗೆ ಅಂತ ಹೇಳಿ. ಇದು ಹೆಂಗಿದೆ ಅಂದ್ರೆ, ಮೊದಲನೇ ದಿನ ಎಕ್ಸಾಮ್ ಹೋಗಿ ಸೆಕೆಂಡ್ ಡೇ ಎಲ್ಲಿ ಎಕ್ಸಾಮ್ ಡಿಸ್ಟಿಂಕ್ಷನ್ 2.5 ವರ್ಷ ಇಸ್ ನಾಟ್ ದ ಸೆಕೆಂಡ್ ಡೇ ಸರ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜಗ್ಗಾರ ಯಾರು ಅವರಪ್ಪ? ಅವರು ಅಷ್ಟು ಬಡತನದಲ್ಲಿ ಬೆಳೆದು ಆ ಬಡತನ ಅನುಭವಿಸಿ ಇವತ್ತು ಬಡವರ ಕಷ್ಟ ಗೊತ್ತಿದ್ದು ಇವತ್ತು ಒಬ್ಬ ಬಡವ MLA ಆದ್ರೆ ಯಾವ ತರ ಇರುತ್ತೆ, ಆಡಳಿತ ಹೆಂಗಿರುತ್ತೆ, ಜನರ ಯಾವ ತರ ಅವರ ಭಾವನೆ ಇರುತ್ತೆ ಅಂತ 224 MLA ಒಬ್ಬ ಇಂಪ್ರೆಷನ್ ನಮ್ಮ ಶಾಸಕರು. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ನಮ್ ಶಾಸಕರು ನಮ್ಮ ಹೆಮ್ಮೆ, ಒಬ್ರು ಬಡವರಂತ. ಸರ್ ನೀವೇ ಹೇಳಿ ಸರ್, ನೀವು ಬಡವರ ಸರ್? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ಕಂಪನಿ ನಾನು ಯಾರಿಗಾದ್ರೂ ಮಾರಿದ್ರೆ ನನ್ನ ಕಂಪನಿಯ ಇವತ್ತಿನ ಎವ್ಯಾಲ್ಯೂಯೇಷನ್ 800 ಕೋಟಿ. ಸರ್ 800 ಕೋಟಿ ಒಬ್ಬ ವ್ಯಕ್ತಿ ಹತ್ರ ಇದೆ ಅಂದ್ರೆ ಅವ್ರು ಬಡವರು ಹೇಗೆ ಸರ್? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಗಣೇಶೋತ್ಸವದಲ್ಲಿ ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಲಾಸ್ಟ್ ಇಯರ್ ನಾಗಮಂಗಲದಲ್ಲಿ ಆಯ್ತು. ಈ ಸರಿ ಮದ್ದೂರಲ್ಲಾಯ್ತು. ನೆಕ್ಸ್ಟ್ ಮಳವಳ್ಳಿನ ಪ್ಲಾನು, ನೆಕ್ಸ್ಟ್ ಮಂಡ್ಯನ ಪ್ಲಾನು. ಇಲ್ಲಿಂದ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಸರ್ ಕೆಲವೊಂದು ಕಂಪ್ನಿಗೆ. ಆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ 35 ರೂಪಾಯಿ ಇದ್ದಿದ್ದು 60 ರೂಪಾಯಿ ಇತ್ತು ಸರ್. ಅಲ್ಲಿ ಡಬಲ್ ಆಗಿದ್ದಾಗ ಯಾವ್ದು ಉಳಿತಾಯ ಸರ್? ಅಲ್ಲಿ ನೀವು 2000 ಕೊಟ್ಟರು ಏನು ಬಿಟ್ರು ಏನು ಸರ್, ಇಲ್ಲೇ ಹೋಗ್ತಿದೆ ಅಲ್ವಾ? ಆ ಮೆಟ್ರೋ ಸ್ಟೇಷನ್ ಪಕ್ಕ ಒಂದು ಬಸ್ ಸ್ಟಾಪ್ ಇದೆ. ಆ ಮಗುನ ಬಸ್ಸಲ್ಲಿ ಕುತ್ಕೊಂಡು ಹೋಗ ಕೇಳಿ. ಇವ್ನ ಸೆಡೆ ನನ್ ಮಗ. ಬೆಲೆ ಏರಿಕೆ, ಬಸ್ಸನ್ ಫ್ರೀ ಕೊಟ್ರಿ, ಬಟ್ ಬೇರೆ ಎಲ್ಲದಕ್ಕೂ ಬೆಲೆ ಏರಿಕೆ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅನ್ನೋ ಅಪವಾದ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ನ GST ತೆಗೆದಾಕ ಕೇಳಿ, ಅದ್ ಯಾಕೆ ಬೆಲೆ ಕಡಿಮೆ ಆಗಲ್ಲ ನೋಡೋಣ. ಓಟು ಇನ್ನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ. 1 2 3 ಅಂತ ಹೇಳಿ ಕನಕಪುರದಿಂದ ಬಂದಿದ್ದೀನಿ ಸರ್. ನಿಮ್ಗೆ ಇಡ್ಸೊಂದು ಗಡ್ಸು ಮತ್ತೆ ಪವರು, ಇಷ್ಟೊಂದು ಎಷ್ಟೇ ಜನ ಬಂದ್ರು ಎದುರಿಸುವಂತ ಮಾತು, ಇಷ್ಟೊಂದು ಸೀಕ್ರೆಟ್ ಏನು ಸರ್? ಅವ್ರಿಗೆಲ್ಲ ಧೈರ್ಯ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರೇನೋ, ನಮ್ಮಪ್ಪ ನನಗೆ ಜೀನ್ಸ್ ಅಲ್ಲೇ ಕೊಟ್ಟಿದ್ದಾರೆ ಬ್ರದರ್. ಆಯ್ತು ಬಿಡು. ಯತ್ನಾಳ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ. ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ. ಅದು ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ ನೀವು, ಅವ್ರು ಒಪ್ತಾರೋ ಬಿಡ್ತಾರೋ, ನೀವು ಮಾತಿಗೆ ನಿಲ್ಲಿಲ್ಲ ಅಂತ. ಮಾತಾಗಿರ್ಬೇಕು. ಸರಿ, ಏನ್ ವಿಷಯ? ಮದ್ದೂರಿನ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದು ಕಾಂಗ್ರೆಸ್ ನ ಫೇಲ್ಯೂರ್ ಹೌದೋ ಎಲ್ಲೋ ಗೊತ್ತಿಲ್ಲ ಸರ್. ಮದ್ದೂರಿನ MLA ಮಾತ್ರ ಮಿಸ್ಸಿಂಗ್ ಇದ್ದಾರೆ. ಇದ್ರ ಬಗ್ಗೆ ಅವ್ರು ಸ್ಪಂದಿಸ್ತಿದ್ದಾರೆ. ನಮ್ಮ ಮದ್ದೂರ್ MLA ರಿಯಾಕ್ಟ್ ಮಾಡ್ತಿದ್ದಾರೆ. ಕೆಲವು ಘಟನೆಗಳು ನಡೆದಾಗ ಅವರು CM ಆಫೀಸ್ ಟಚ್ ಅಲ್ಲಿ ಇದ್ದಾರೆ. ಕ್ಷೇತ್ರಕ್ಕೆ ಯಾಕೆ ಬಂದಿಲ್ಲ? ಅಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ಅಮೆರಿಕಾಕ್ಕೋ ಆಸ್ಟ್ರೇಲಿಯಾಗೋ ಹೋಗ್ಲಿಕ್ಕೆ ಅಂತ ಇನ್ಸ್ಟ್ರಕ್ಷನ್ಸ್, ಡೈರೆಕ್ಷನ್ ಏನಿದೆ? ಇಂಥ ಕಡೆ ಬೆಂಕಿ ಹಚ್ಚಕ್ಕೆ ನಮ್ಮ ಬಿಜೆಪಿ ಸ್ನೇಹಿತರು ಬಹಳ ರೆಡಿ ಆಗಿ ಅದನ್ನ ತಡೆಯೋ ಜವಾಬ್ದಾರಿ ಇದ್ದಿದ್ದು ಮದ್ದೂರಿನ MLAಗೆ. ಮೇಡಮ್, ಐ ಅಗ್ರಿ. ಮಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನನ್ನ MLA ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ. ಮದ್ದೂರಲ್ಲಿ, ಅಮೆರಿಕದಲ್ಲ. ನಿನಗೆ ಅರ್ಥ ಆಗುದಿಲ್ಲ, ಸುಮ್ನಿರು. ಮೇಡಮ್, ನನ್ ಧರ್ಮ ಯಾವನಾದ್ರೂ ಬೈದ್ರೆ ನನಗ್ ಕೋಪ ಬರುತ್ತೆ, ನನಗ್ ರಕ್ತ ಕುದಿಯುತ್ತೆ.
मैं कौन मालूम मैं ನಿಮ್ಮ ಧರ್ಮದ ಗಣೇಶನ ಮೇಲೆ ಅಲ್ಲ, ನಿಮ್ಮ ಧರ್ಮದ ಗಣೇಶ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಏನಾಗುತ್ತೆ ಪ್ರದೀಪ್ ಮೇಡಮ್ ಈಶ್ವರ್ ವೆರಿ ಅವರೇ? ಸಿಂಪಲ್, ಅವ್ನು ಯಾವನೋ ಹೊಡೆದ್ರೆ ಬೇಲ್ ಸಿಗದೆ ಇರೋ ಸೆಕ್ಷನ್ ತಗೊಂಡು ಒದ್ದೊಳಕ್ ಹಾಕ್ತೀನಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ.